ವೀಕ್ಷಕರೇ, ನಾವು ಬ್ರೇಕ್ ಹೋದಾಗ ಒಂದ್ ನಿಮಿಷ ನಮ್ದು ಈ ನೋಡಿ, ಈಗ ನಮ್ ಸ್ಟುಡಿಯೋಲಿ ಏನಾಗ್ತಿದೆ ಅಂದ್ರೆ, ಒಂದ್ ನಿಮಿಷ ಸಾಕು. ಈಗ ನನ್ನ ಪ್ರಶ್ನೆ ಸ್ಟೇಟ್, ರಜಾಕ್ ಅವ್ರಿಗೆ ಇದು ನಿಮಗೆ ಪ್ರಶ್ನೆ, ಓಕೆ, ನೀವು ಉತ್ತರ ಕೊಡಿ. ಶ್ರೀರಾಮ ಹುಟ್ಟಿದ ದೇಶದಲ್ಲಿ ರಾಮನವಮಿಯಲ್ಲಿ ಜಯ ಶ್ರೀರಾಮ್ ಅಂತ ಅಂದ್ರೆ ಕೂಗಿದ್ರೆ ಯಾರಿಗೆ ಏನು ಉರಿಯುತ್ತೆ? ಏನು ಯಾರಿಗೂ ಉರಿಯಲ್ಲ, ಏನು ಇಲ್ಲ ಅದ್ರಲ್ಲಿ. ಏನ್ ನಾನು ಹೇಳ್ತೀನಲ್ಲ, ಯಾವನಾದ್ರೂ ಪ್ರಶ್ನೆ ಶಿಕ್ಷೆ ಆಗಲೇಬೇಕು, ಅದ್ರ ಮೇಲೆ ಕೇಸ್ಗಳಾಗಿದೆ. ನಾನೇನ್ ಹೇಳ್ತೀರ, ಅದ್ರ ಇಟ್ಕೊಂಡು ಪಾಲಿಟಿಕ್ಸ್ ಯಾಕೆ ಮಾಡ್ತಾ ಇದ್ದೀರಾ? ಅದಕ್ಕೆ ನೀವು ಇನ್ನ ಡಿಗಿಂಗ್ ಮಾಡ್ಕೊಂಡು ಒಳಗಡೆ ಹೋದ್ರೆ, ಮೊನ್ನೆ ಅಷ್ಟೇ ಬನಶಂಕರಿಯಲ್ಲಿ ಒಂದು ಆಟೋ ಪಾರ್ಕಿಂಗ್ ವಿಷಯದಲ್ಲಿ ಸಣ್ಣ ಗಲಾಟೆ ಆಯ್ತು. ಅದಕ್ಕೆ ಯಾವ ತರ ಟ್ವಿಸ್ಟ್ ಕೊಟ್ರು ಗೊತ್ತಾ? ಅವನು ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಟ್ಟಿದ್ದು ಆಯ್ತು, ಎಲ್ಲ ಮಾಡಿದ್ದು ಆಯ್ತು. 3 ದಿನ ಅಲ್ಲಿ ಹಿಂದೂವಾದಿಗಳು ಎಲ್ಲರೂ ಬಂದ್ರು, ಸಾಲಾಗಿ ಅವ್ರ ಮನೆಗೆ ಬಂದ್ಬಿಟ್ಟು ತಲೆ ಕೆಡಿಸಿ ಆಮೇಲೆ ಅವ್ರು ಏನ್ ಹೇಳ್ತಾನೆ ಗೊತ್ತಾ? ಪ್ರೆಸ್ ಮುಂದೆ ನಿಂತ್ಕೊಂಡು, ಇಲ್ಲ ನಾನು ಹಿಂಗಿದ್ದೆ, ಮೇಲೆ ಬಾಂಡ್ ಹಾಕಿದ್ದೆ, ಆ ಬಾಂಡ್ ನೋಡ್ಕೊಂಡು ಇವ್ರು ಏನಾದ್ರು ಗಲಾಟೆ ಮಾಡಿದ್ರೆ ಸ್ವಾಮೀಜಿ ಭವ್ಯ ನೀವು ಉತ್ತರ ಕೊಡ್ಬೇಕು. ಸ್ವಾಮೀಜಿ ಭವ್ಯ ಇಬ್ರು ಉತ್ತರ ಕೊಡ್ಬೇಕು. ಮೊದಲಿಗೆ ಸ್ವಾಮೀಜಿ ಹೇಳಿ. ಪ್ರಿಯಾಂಕ್ ಖರ್ಗೆ ಅವರು ಇವತ್ತು ಹೇಳ್ತಾರೆ, ನಮ್ಮ ಪರಿಸ್ಥಿತಿ ಹೆಂಗ್ ಬಂದಿದೆ ಅಂದ್ರೆ ಸೆಕ್ಷನ್ 144 ಇಲ್ದಲೆ ಹಬ್ಬ ಆಚರಣೆ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅನ್ನೋ ಪರಿಸ್ಥಿತಿ. ಅವ್ರು ಕಾಂಗ್ರೆಸ್ನವರೇ ಇರಬಹುದು, ಅವ್ರು ಬಿಜೆಪಿ ಟಾರ್ಗೆಟ್ ಮಾಡ್ಕೊಂಡೇ ಹೇಳಿರ್ಬೋದು, ಬಟ್ ವಿಚಾರ ಸತ್ಯ ಇದೆಯಲ್ವಾ ಅಂತ ಹೇಳಿ ಯಾರನ್ನು ಹೊಣೆ ಮಾಡೋದು ಸ್ವಾಮೀಜಿ ಇದನ್ನ? ಅಲ್ಲ, ಈಗ ವಿಷಯ ಸರ್ಕಾರದ್ದೇ ಇರಬಹುದು ಅಥವಾ ಸಮಾಜದ್ದೇ ಇರಬಹುದು. ಸರ್ಕಾರದ ನಿರ್ವಹಣೆ ಸರಿಯಾಗಿರ್ಬೇಕು. ಯಾವುದೇ ತುಷ್ಟೀಕರಣದ ನೀತಿ ಇದ್ರೊಳಗೆ ಬರಬಾರದು, ಓಲೈಸಲೂಬಾರದು. ಏನಾದ್ರಾದ್ರೆ ಅವರು ನಮ್ಮ ಬ್ರದರ್ ಅಂತ ಸ್ಟೇಟ್ಮೆಂಟ್ ಕೊಡಬಾರದು. ಮುಸಲ್ಮಾನರದ್ದಾಗ್ಲಿ ಯಾರದೇ ಆಗ್ಲಿ ಸೈಡ್ ಲೈನ್ ಮಾಡ್ಲಿ, ಕಾನೂನು ಸರಿಯಾಗಿ ನಿರ್ವಹಣೆ ಆಗ್ಲಿ. ಈಗ ಒಂದು ಪ್ರಶ್ನೆಯನ್ನ ನಾವು ಕೇಳಲಿಕ್ಕೆ ಇಚ್ಛೆ ಪಡೋದು, ಹೇಳಿ ಸ್ವಾಮೀಜಿ ಹೇಳಿ. ಈಗ ಅವರು ಹೇಳಿದ್ರಲ್ಲ, ಗೋಧ್ರಾ ಗಲಭೆಯ ಬಗ್ಗೆ ಯಡ್ರಳ್ಳಿ ಅವರು ಉಲ್ಲೇಖ ಮಾಡಿದ್ರು. ಗೋಧ್ರಾ ಗಲಭೆ ಆಗಿ ಎಷ್ಟು ವರ್ಷ ಆಯ್ತು, ಏನ್ ಮರ್ತು ಹೋಯ್ತು? ರಾಮ ಮಂದಿರ ನಿರ್ಮಾಣ ಆಯ್ತು. ಇನ್ನು ಅಲ್ಲೇ ಇರ್ಬೇಕಾ? ನಾವು ಗೋಧ್ರದಲ್ಲೇ ಇರ್ಬೇಕಾ? ಇನ್ನು ನೋಡಿ ಪುಷ್ ಮಾಡ್ಬೇಡಿ ನೀವು. ಹೇಳಕ್ಕಿಂತ ಮುಂಚೆ ನೆಲ್ಲಿ ಅಸ್ಸಾಮಲ್ಲಿ ಆಗಿರೋದು ಹೈಯೆಸ್ಟ್ ನಂಬರ್ ಆಫ್ ಮುಸ್ಲಿಮ್ಸ್ ಕಿಲ್ ಆಗಿರೋದು ಕಾಂಗ್ರೆಸ್. ಪ್ರತಿಕ್ರಿಯೆ ನೀವೊಂದು ಎಕ್ಸ್ಕ್ಯೂಸ್ ಆಗಿ ಯೂಸ್ ಮಾಡ್ತೀರಾ. ಅವ್ರು ಹೇಳಿದ್ದು ಮಾರಲ್ ಪೊಲೀಸಿಂಗ್ ಅಲ್ಲಿ, ಅವ್ರು ಹೇಳಿದ್ದು ಸರ್ಕಾರ ಅದನ್ನ ಒಪ್ಪಲ್ಲ. ಅವ್ರು ಹೇಳೋದು ಮಾರಲ್ ಪೊಲೀಸ್ ಆದಾಗ, ಕ್ರಿಯೆ ಪ್ರತಿಕ್ರಿಯೆ ಆದಾಗ ಸರ್ಕಾರ ಅದನ್ನು ಒಪ್ಪಲ್ಲ ಅಂತ. ಇದು ಕಾಂಗ್ರೆಸ್ಸಿನ ಮೆಂಟಾಲಿಟಿ, ಕಾಂಗ್ರೆಸ್ಸಿನ ಮೆಂಟಾಲಿಟಿ ಯಾವ ತರದ್ದು ಅಂದ್ರೆ ಡಿಸ್ಟರ್ಬೆನ್ಸ್, ಡಿವಿಷನ್, ದೇಶ ವಿಭಜನೆ, ಧರ್ಮದ ಹೆಸರಲ್ಲಿ ವಿಭಜನೆ, ಜಾತಿಯ ಹೆಸರಲ್ಲಿ ವಿಭಜನೆ. ಕಾಂಗ್ರೆಸ್ಸಿಗೆ ದೇಶ ಒಡೆಯೋದು ಮಾತ್ರ ಬೇಕಾಗಿರೋದು. ಸುರಭಿ ನೀವೇ ಕೇಳಿದ ಪ್ರಶ್ನೆ
ಯಡಳ್ಳಿ ಸುರಭಿ ನೀವೇ ಕೇಳಿದ ಪ್ರಶ್ನೆ ಯಡಳ್ಳಿ ಅವ್ರು ಹೇಳಿ, ನೀವು ಗೋದ್ರಾ ಮರಿಯಲ್ಲ ಅಂತಂದ್ರೆ ಮೊಘಲರು ಮಾಡಿದ್ದನ್ನ ಮರಿಲಿಕ್ಕೆ ಹೇಗ್ ಸಾಧ್ಯ ಅಂತ ಸುರಭಿ ಅವ್ರು ಕೇಳಿದ್ರು. ಅದಕ್ಕೂ ಉತ್ತರ ಕೊಡಿ. ಯಾರೇ ಯಾವುದೇ ಜನಾಂಗ ಹತ್ಯೆ ಆದ್ರೆ ಅದನ್ನ ನಾವು ಮರೆಯೋದಿಲ್ಲ. ಇದನ್ನು ಹೇಳಿ ಹಾಗಾದ್ರೆ ಇವತ್ತು ರಾಮ ಅನ್ನಬಾರ್ದು ಅಂತ ಹೇಳೋದನ್ನ ಕೂಡ ಮರ್ತು ಬಿಡ್ಬೇಕು. ನಮ್ಮ ದೇಶ ಮಹಾಭಾರತದಲ್ಲಿ ಅರ್ಜುನ ಮತ್ತೆ ಕೃಷ್ಣ ಯುದ್ಧ ಮಾಡ್ತಿರ್ಬೇಕಾದ್ರೆ ರಾಮಾಯಣ ಮಹಾಭಾರತ ಬಿಟ್ಟು ಜನರ ರಾಮಾಯಣ ಮಹಾಭಾರತ ಜನರು ಗೊತ್ತಿಲ್ಲ, ಜನರಿಗೂ ಗೊತ್ತಿದೆ ಇದೆಲ್ಲ. ರಾಮಾಯಣ ಮಹಾಭಾರತ ಹಿಂದೂ ಧರ್ಮದ ಅಸ್ತಿತ್ವ, ನಮ್ಮ ನಾವು ಹೇಗೆ ನಡಿಬೇಕು ಅನ್ನೋದನ್ನು ಕಲಿಸೋದೇ ರಾಮಾಯಣ ಕಾಂಗ್ರೆಸ್ನವರಿಗೆ ನಾಚಿಕೆ ಆಗಲ್ವಾ? ಎಲ್ಲ ಹಿಂದುತ್ವವಾದಿಗಳೇ ಬರ್ದಿರೋದನ್ನ ಮಾಡ್ತಾ ಇರೋದು. ನಾನು ಹೇಳ್ತಾ ಇರೋದಲ್ಲ, ನಿಮ್ಮ ಎಲ್ಲ ಅವತಾರಗಳು ಒಂದು ಅನೌನ್ಸ್ಮೆಂಟ್ ನೋಡಿ. ಶ್ರೀನಿವಾಸ್ ಅನ್ನೋರು ಮೆಸೇಜ್ ಹಾಕಿದ್ದಾರೆ ಲೈವ್ ಸ್ಟ್ರೀಮಿಂಗ್ ನೋಡ್ತಾ, ಮಾರ್ಕೆಟ್ ತರ ಕಿರ್ಚಬೇಡಿ, ಅರ್ಥ ಆಗಲ್ಲ, ಹೆಲ್ದಿ ಡಿಬೇಟ್ ಮಾಡಿ. ಇದನ್ನೇ ನಾವು ಅವಾಗ್ಲಿಂದ ಕೇಳ್ಕೊಳ್ತಿದೀವಿ. ನಿಮ್ಮ ಅಂಶ ನಿಮಗೂ ಸೇರಿಸ್ಕೊಂಡು ಹೇಳ್ತಾ ಇದ್ದೀನಿ. ಯಡಳ್ಳಿ ಅವರೇ, ನಿಮ್ಗೂ ಸೇರಿಸ್ಕೊಂಡು ಯಾರೆಲ್ಲ ಕಿರ್ಚಿದಿರಿ ಎಲ್ಲರಿಗೂ ಕೂಡ ಮನವಿ, ಇದು ಮಾರ್ಕೆಟ್ ಅಲ್ಲ, ಹೆಲ್ದಿ ಡಿಬೇಟ್ ಆಯ್ತಾ. ಈ ತರದ ಮನಸ್ಥಿತಿ ಯಾವುದೇ ಸಮುದಾಯದಿಂದ ಬಂದ್ರೂ ಕೂಡ ಅದನ್ನ ಎಲ್ಲರೂ ಖಂಡಿಸ್ಲಿ ಅಂತಾನೆ ನಾವು ಡಿಬೇಟ್ ಮಾಡ್ತಿರೋದಪ್ಪ. ಓಲೈಕೆ ಇಲ್ಲ ಬೇಡ, ಓಲೈಕೆ ಇಲ್ಲ ಬೇಡ. ಯಡಳ್ಳಿ ಸರ್ ಕಿರ್ಚಿದ್ರಿ ನೀವು. ಒಂದ್ ನಿಮಿಷ ಭವ್ಯ ಅವರೇ, ಒಂದ್ ನಿಮಿಷ ಅವ್ರಿಗೊಂದು ಪ್ರಶ್ನೆ ಕೇಳ್ತಾರೆ. ಇಲ್ಲ, ಅವರೊಂದು ಕಾಮೆಂಟ್ ಮಾಡಿದ್ರಿ ಈಗ ನೀವು ಮತ್ತೆ ಸ್ವಾಮೀಜಿ. ಓಕೆ, ಫಸ್ಟ್ 30 ಸೆಕೆಂಡ್ ಕೊಡ್ತೀನಿ. 30 ಸೆಕೆಂಡ್. ಈಗ ಯಡಳ್ಳಿ ಅವರು ಒಂದು ಕಾಮೆಂಟ್ ಮಾಡ್ತಾರೆ ಈಗ ಚರ್ಚೆಯಲ್ಲಿ. ಅವ್ರು ಹೇಳಿದ್ರು ರಾಮಾಯಣ ಮಹಾಭಾರತ ಬರೆದಿದ್ದು ಹಿಂದುತ್ವವಾದಿಗಳು ಅಂತ ಒಂದು ಮಾತು ಹೇಳಿದ್ರು. ಇನ್ನೊಂದು ಮಾತು ಹೇಳಿದ್ರು, ಗೋಧ್ರಾ ಬಗ್ಗೆ ಮಾತಾಡಿದ್ರು. ಬಟ್ ಗೋಧ್ರಾ ಹೇಗೆ ಶುರು ಆಯಿತು, ಸಾಬರ್ಮತಿ ಎಕ್ಸ್ಪ್ರೆಸ್ ಅಲ್ಲಿ ಏನಾಯ್ತು, ಅದ್ರ ಬಗ್ಗೆ ನಿಮ್ಗೆ ಯಾರಿಗೂ ಮಾತಾಡೋದಕ್ಕೆ ಸ್ವಲ್ಪ ಧೈರ್ಯನೂ ಇಲ್ವಾ ನಿಮ್ಗೆ ಯಡಳ್ಳಿ ಅವರೇ? ಓಕೆ, ಎರಡಕ್ಕೂ ನಾನು ಉತ್ತರ ಕೊಡ್ತೀನಿ ಸರ್. ಒಂದೇ ನಿಮಿಷ, ನಾನು 1 ನಿಮಿಷ ಉತ್ತರ ಕೊಡ್ತೀನಿ ಎರಡಕ್ಕೂ. 30 ಸೆಕೆಂಡ್. 30 ಸೆಕೆಂಡ್ ಅಲ್ಲೇ ಕೊಡ್ತೀನಿ ನಿಮಗೆ, ಅರ್ಥ ಮಾಡ್ಕೊಳ್ಳಿ. ಈಗ ಅವತಾರಗಳು ಅಂತಿದಾವೆ, ಈ ಅವತಾರಗಳನ್ನ ಸೃಷ್ಟಿಸಿದವರು ಯಾರು ಅರ್ಥ ಆಯ್ತಾ? ಆ ಅವತಾರದಲ್ಲಿ ಕೃಷ್ಣಾವತಾರ ಅಂತಾನೂ ಬರುತ್ತೆ. ಆ ಕೃಷ್ಣಾವತಾರ ಬರೋದು ಮಹಾಭಾರತದಲ್ಲಿ, ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ಅವತಾರಗಳ ಸೃಷ್ಟಿಕರ್ತರು ಇವರೇ, ಅವುಗಳನ್ನ ಆರಾಧನೆ ಮಾಡಿದವರು ಇವರೇ, ವೈಭವೀಕರಣ ಮಾಡಿದವರು ಇವರೇ. ಅವಾಗ ಮೌಲ್ಯಗಳು ಏನಿದಾವಲ್ಲ, ಹಿಂದುತ್ವವಾದಿ ಮೌಲ್ಯಗಳು, ಬ್ರಾಹ್ಮಣ್ಯವಾದಿ ಮೌಲ್ಯಗಳು, ಅವುಗಳನ್ನ ಜಗತ್ತಿನ ಮೇಲೆ ಹೇರಿದವರು ಇವರೇ. ಮೊದಲನೇ ಪ್ರಶ್ನೆಗೆ ಉತ್ತರ ಆಯ್ತಾ? ಎರಡನೇ ಪ್ರಶ್ನೆಗೆ ಉತ್ತರ ನೀವು ಹೇಳ್ತೀನಿ, ಅದು ದೊಡ್ಡ ವಿಮರ್ಶೆ ಹೇಳ್ತೀನಿ ನಿಮಗೆ. ಅವತಾರಗಳು ಎಲ್ಲಿಂದ ಬಂತು ಅಂತ ಹೇಳ್ತೀನಿ, ಅವುಗಳನ್ನ ವೈಭವೀಕರಣ ಮಾಡೋರು ಯಾರು ಅಂತ. ಈಗ ಎರಡನೇ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಿಮಗೆ, ಅರ್ಥ ಆಯ್ತಾ? ಆಯ್ತು, ಈಗ ಶಬರಿಮತಿ ಆಶ್ರಮದಲ್ಲಿ ಆಯ್ತಾ, ಸಾಬರ್ಮತಿ ಎಕ್ಸ್ಪ್ರೆಸ್ ಅಲ್ಲಿ ಅವ್ರನ್ನ ಹಿಡೀರಿ, ಹ್ಯಾಂಗ್ ಮಾಡಿ. ಅವ್ರೇನ್ ನಾವು ಯಾರು ಸಹಿತ ಸಪೋರ್ಟ್ ಮಾಡ್ತಾ ಇಲ್ಲ. ಅದಕ್ಕೆ ಬರುವಾಗಿ ಇಡೀ ಒಂದು ಅದಕ್ಕೆ ಸಂಬಂಧ ಇಲ್ಲದಂತ ಒಂದು ಇಡೀ ಜನಾಂಗವನ್ನೇ ಹತ್ಯೆ ಮಾಡುವುದಿದೆಯಲ್ಲ. 30 ಸೆಕೆಂಡ್ ಆಯ್ತು ಸ್ವಾಮೀಜಿ.